बाप का इंजन Good morning, students. In last class, बाप का engine means बाप means what? A steam engine. Steam ಇಂದ ಯಾವುದು ಓಡುತ್ತೆ? ಟ್ರೈನ್ ಅಲ್ವಾ? ಆ ಟ್ರೈನ್ ಓಡೋದನ್ನ ಏನ್ ಮಾಡ್ತಿದ್ದಾರೆ ಇಲ್ಲಿ ಲೆಸನ್ ಅಲ್ಲಿ ಯಾರು ಏನ್ ಮಾಡ್ತಿರೋದು ಇಲ್ಲಿ? सकीना और मेहर के घर से रेल की पटरी दिखाई देती थी. फर्स्ट ವಿಡಿಯೋದಲ್ಲಿ ನಿಮಗೆ ಕಳಿಸಿದ್ನಲ್ವಾ ಏನು ಸಕೀನಾ ಮತ್ತೆ ಪಟ್ರಿ ಮೆಹರ್ ಅನ್ನೋ ಹುಡುಗಿರು ಇಬ್ರು ಅವ್ರ ಪಕ್ಕದಲ್ಲೇ ರೈಲ್ ಕಂಬಿ ಆದೋಗಿತ್ತು. ಅಲ್ಲಿ ಅವರಿಬ್ರು ಕಿಟಕಿ ಪಕ್ಕ ನಿಂತ್ಕೊಂಡು ಏನ್ ಮಾಡ್ತಾ ಇದ್ರು? ಇದನ್ನ ರೈಲು ಹೋಗೋದನ್ನ ಬಂಡಿ ಮೇಲೆ ಚಿಕ್ಕ ಚಿಕ್ಕನ ಸೌಂಡ್ ಇದನ್ನ ನೋಡ್ಕೊಂಡು ಕೇಳಿಸ್ಕೊಂಡು ಆ ಡೈಲಿ ಅದನ್ನ ನೋಡ್ತಾ ಇದ್ರು. एक शाम दोनों बहनें खिड़की से बाहर देख रही थी. ಒಂದು ದಿವಸ ಸಂಜೆ ಏನ್ ಮಾಡ್ತಾ ಇದ್ರು? ಇಬ್ರು ಅಕ್ಕ ತಂಗಿ ಇಬ್ರುನು ಹೊರಗಡೆ ನೋಡ್ತಾ ಇದ್ರು. ಅಚಾನಕ್ ಸಕೀನಾ ಬೋಲಿ, ಸಡನ್ ಆಗಿ, ಅಚಾನಕ್ ಅಂದ್ರೆ ಸಡನ್ ಆಗಿ ಸಕೀನಾ ಹೇಳಿದ್ರು, ಕಿಸ್ನೆ ಬನಾಯಿ ಹೋಗಿ ಯಹ ರೇಲ್ ಗಾಡಿ, ಯಾರಪ್ಪ ಈ ರೈಲ್ ಗಾಡಿನ ಮಾಡಿದ್ದು ಅಂತ ಕೇಳಿದ್ರು. ಪಾಸ್ ಮೇ ಹಿ ಬೇಚಿ ಉನ್ಕಿ ದಾದಿ ಬೋಲಿ, ಅವರು ಅವರ ಅಜ್ಜಿ ಪಕ್ಕದಲ್ಲೇ ಕುತ್ಕೊಂಡಿದ್ರಲ್ವಾ ಅಲ್ಲಿ ಹೇಳಿದ್ರು, आओ बच्चों मैं तुम्हें बताती हूँ कि रेलगाड़ी किसने बनाई. ಬನ್ನಿ ಬನ್ನಿ ಮಕ್ಕಳ, ಈ ರೈಲ್ ಗಾಡಿನ ಯಾರು ಮಾಡಿದ್ದು ಅಂತ ಹೇಳ್ತೀನಿ, ಯಾರು ತಯಾರು ಮಾಡಿದ್ದು ಅಂತ ಹೇಳ್ತೀನಿ ಬನ್ನಿ ಅಂತಂದ್ರು. वर्षों पहले इंग्लैंड के एक शहर में एक गरीब बालक रहता था. ತುಂಬಾ ಹಿಂದಿನ ಕಾಲದಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಸಿಟಿನಲ್ಲಿ, ಶಹರ್ ಅಂತಂದ್ರೇನು ಸಿಟಿ, ನಗರದಲ್ಲಿ ಒಬ್ಬ ಗರೀಬ್ ಅಂತಂದ್ರೆ ಪೂರ್ ಅಂದ್ರೆ ಒಬ್ಬ ಬಡವ ಇದ್ದ, ಹುಡುಗ ಇದ್ದ, ಬಡತನದಲ್ಲಿದ್ದ. ಉಸ್ಕಾ ನಾಮ್ ತಾ ಜೇಮ್ಸ್, ಅವನ ಹೆಸರೇನಪ್ಪ ಅಂದ್ರೆ ಜೇಮ್ಸ್ ಅಂತ. ಪಾಠಶಾಲಾ ಮೇ ಉಸ್ಕಾ ಮನ್ ನಹಿ ಲಗ್ತಾ ತಾ, ಬಹು ಶೈತಾನಿ ಬಿ ಬಹುತ್ ಕರ್ತಾ ತಾ. ಅವನ್ಗೆ ಏನಿರ್ತಿರ್ಲಿಲ್ಲ ಪಾಠಶಾಲೆನಲ್ಲಿ, ಅವನ್ಗೆ ಓದೋದು ಅಂದ್ರೆ ತುಂಬಾ ಅಲರ್ಜಿ. ಓದೋದು ಬರೆಯೋದು ಅಂತಂದ್ರೆ ಅವ್ನು ಯಾವಾಗ್ಲೂ ಚೇಷ್ಟೆ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದ, ಟೈಮ್ನ ಕಳೀತಾ ಇದ್ದ. ಓದೋದ್ರಲ್ಲಿ ಅವ್ನಿಗೆ ಆಸಕ್ತಿನೇ ಇರ್ಲಿಲ್ಲ. एक बार जेम्स ने रसोई घर में आती एक विचित्र सी थी. चूल्हे पर एक केतली में पानी उबल रहा था. ನೀರು ಏನಾಗ್ತಾ ಇತ್ತು? ಕುದಿತಾ ಇತ್ತು. केतली का एक ढक्कन खट खट की आवाज के साथ गिरा रहता था. ಏನಾದ್ರೂ ಅಮ್ಮ ಏನಾದ್ರೂ ಪಾತ್ರೆನಲ್ಲಿ ಹಿಂಗ್ ಇಟ್ಬಿಟ್ಟು ಒಲೆ ಉರಿ ಹಾಕ್ತಿದ್ದಾರೆ ಅಂದ್ರೆ ಅದೇನಾಗುತ್ತೆ? ಕುದ್ದು ಮೇಲಿಟ್ಟಿರುವಂತ ಏನಾಗುತ್ತೆ, ಮುಚ್ಚಳ ಮುಚ್ಚಿರ್ತೀವಲ್ಲ, ಅದು ಟಕ್ ಟಕ್ ಅನ್ನೋ ಸೌಂಡ್ ಬರುತ್ತಲ್ಲ, ಕಟ್ ಕಟ್ ಅಂತ, ಆತರ ಮೇಲೆ ಕೇಳೋದು ಕೆಳಗ್ ಬೀಳೋದು, ಆತರ ಸೌಂಡ್ ಬರ್ತಾ ಇತ್ತು. ಗಿರ್ರಹಾತ ಅಂದ್ರೆ ಮೇಲೆ ಕೆಳಗೆ ಬೀಳ್ತಾ ಇತ್ತು, ಸೀಟಿ ಹೊಡ್ಕೊಂಡು. ಕೇತಲಿ ಅಂತಂದ್ರೆ ಕೆಟಲ್ ಅಂದ್ರೆ ಇದನ್ನೆಲ್ಲ ಬಿಸಿನೀರು ಅಥವಾ ಕಾಫಿ ಕಾಯಿಸ್ತೀವಲ್ವಾ, ಆತರ ಕೆಟಲ್ ಅಂತ ಕೇತಲಿ ಅಂದ್ರೆ. ವಹು ಕುಚ್ ಡರ್ಸ್ ಆ ಗಯಾ, ಅವನು ಫಸ್ಟ್ ನೋಡ್ತಾ ಭಯ ಆಗೋಯ್ತು. ಅವ್ನ್ಗೆ ಹೇಳಿದ್ನಲ್ಲ ಓದೋದು ಬರೆಯೋದ್ರ ಮೇಲೆ ಆಸಕ್ತಿ ಇರ್ಲಿಲ್ಲ ಅಂತ, ಅವನು ಅದನ್ನೇ ನೋಡ್ತಾ ನಿಂತಿದ್ದ. ಅವನು ಭಯ ಆಯ್ತು, ಇದೇನ್ ಹಿಂಗೆ ಸೌಂಡ್ ಬರ್ತಾ ಇದೆಯಲ್ಲಪ್ಪ ಅಂತ ಹೇಳಿ. ತಬಿ ಉಸ್ಕಿ ಚಾಚಿ ವಹಾ ಆ ಗಯಿ, ಚಾಚಿ ಅಂದ್ರೆ ಅವರ ಆಂಟಿ, ಆ ಚಿಕ್ಕಮ್ಮ ಅಲ್ಲಿಗೆ ಬಂದ್ರು. जेम्स को रसोई घर में देखकर चाची ने उसे फटकारा और कहा. रसोई घर ಅಂತಂದ್ರೆ ಏನು ಮಕ್ಕಳ? ಅಡುಗೆ ಮನೆ, ಕಿಚನ್ ನಲ್ಲಿ ಅವನು ಇದ್ದುದನ್ನ ನೋಡ್ಬಿಟ್ಟು ಅವರ ಆಂಟಿ ಏನಂದ್ರು, ಚಾಚಿ ತುಂಬಾ ಅವನ್ಗೆ ಬೈಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಪಡ್ನೆ ಲಿಖನೆ ಮೇ ತುಮಾರಾ ಮನ್ ನಹಿ ಲಗ್ತಾ, ನೀನು ಓದೋದು ಬರೆಯೋದ್ರಲ್ಲಿ ನಿನ್ಗೆ ಮನ್ಸಿಲ್ಲ. ತುಮ್ ಕಾಮ್ ಚೋರೋಂ ಕಿ ತರ ಯಹಾ ಖಡೆ ಹೋಕರ್ ಕ್ಯಾ ಕರ್ ರಹೆ ಹೋ. ಕಾಮ್ ಚೋರ್ ಅಂತಂದ್ರೆ ಮೈಗಳಂತರ, ನೀನು ತುಂಬಾ ಮೈಗಳಂತರ ನೀನು ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ?
ಆಗ ಜೇಮ್ಸ್ ಕಿ ದೃಷ್ಟಿ ತೋ ಕೇತಲಿ ಪರ್ತಿ, ಅವನು ಅವರ ಚಾಚಿ ಆಂಟಿ ಹೇಳಿದ್ದನ್ನ ಅವನು ಏನು ಕೇಳಿಸ್ಕೊತಾನೆ ಇರ್ಲಿಲ್ಲ. ಅವನ ದೃಷ್ಟಿ ಎಲ್ಲಿತ್ತಪ್ಪ, ಇದು ಆ ಕೆನಲ್ ಇತ್ತಲ್ವಾ, ಕೆಟಲ್ ನೀರ್ ಮೇಲೆ ಆವಿಯಾಗಿ ಎದ್ದು ಇದಾಗ್ತಾ ಇತ್ತಲ್ವಾ, ಅದ್ರ ಮೇಲಿತ್ತು. ವಹು ಐರಾನಿ ಸೆ ಕೇತಲಿ ಕೆ ಢಕ್ಕನ್ ಕೋ ಉಠಾತಾ ಗಿರ್ತಾ ದೇಖ್ ರಹಾ ತಾ, ಅವನು ತುಂಬಾ ಅದನ್ನೇ ಸೂಕ್ಷ್ಮವಾಗಿ ಗಮನಿಸಿ ಅದು ಮೇಲಕ್ಕೆ ಹೆಂಗ್ ಹೋಗುತ್ತೆ ಕೆಳಕ್ಕೆ ಹೆಂಗ್ ಹೋಗುತ್ತೆ ಅನ್ನೋದನ್ನೇ ಸಹ ಅವನು ಏನ್ ಮಾಡ್ತಾ ಇದ್ದ, ನೋಡ್ತಾ ನಿಂತಿದ್ದ. ಉಸೆ ಲಗಾ ಹೋನಾ ಹೋ कोई ताकत अवश्य ढक्कन को उठ गिरा रही है. ಅಂಗವಾಗಿ ಏನೋ ಒಂದು ಶಕ್ತಿ, ತಾಕತ್ ಅಂದ್ರೇನು ಶಕ್ತಿ ಇದೆ, ಅದು ಮುಚ್ಚುಳ ಮೇಲೆ ಕೆಳಗೆ ಯಾಕೆ ಬೀಳ್ತಾ ಇದೆ ಅನ್ನೋದು ಆ ಚಿಕ್ಕ ಹುಡುಗನ ಮೈಂಡ್ ಅಲ್ಲಿ, ಅವನು ಓದೋದ್ರ ಬರೆಯೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಅವನಿಗೆ ಗೊತ್ತಾಗ್ತಾ ಇತ್ತು ಏನಿದು ಅಂತ ಹೇಳಿ. ಯಹ್ ಬಾತ್ ಬಚ್ಪನ್ ಮೇ ಜೇಮ್ಸ್ ಕೆ ಮನ್ ಮೇ ಬೈಟ್ ಗಯಿ. ಅವನ ಚಿಕ್ಕ ಹುಡುಗ, ಬಚ್ಪನ್ ಅಂತಂದ್ರೆ ಬಾಲ್ಯ, ಚೈಲ್ಡ್ಹುಡ್ ಅಲ್ಲಿ ಅವನಿಗೆ ಇದು ತಲೆ ಒಳಗಡೆ ಇತ್ತು. ಅವನು ನೋಡ್ತಾ ಇದ್ದ, ಅದು ಕುದೀತಾ ಇದೆ ನೀರು, ಅದರಿಂದ ಒಂದು ಶಕ್ತಿ ಬಿಡುಗಡೆಯಾಗಿ ಏನಾಗ್ತಿದೆ, ಮೇಲೆ ಕೆಳಗೆ ಆ ಪಾತ್ರೆದು ಮುಚ್ಚುಳ ಇದಾಗ್ತಾ ಇದೆ, ಮೇಲೆ ಕೆಳಗೆ ಬೀಳ್ತಾ ಇದೆ ಅಲ್ವಾ ಅಂತ ಹೇಳಿ ಅವನು ಅದೇ ತಲೆ ಒಳಗಡೆ ಕೊರಿತಾ ಇತ್ತು ಅವನಿಗೆ. ಜೇಮ್ಸ್ ಜಬ್ ಬಡಾ ಹುವಾ, ಯಾವಾಗ ಜೇಮ್ಸ್ ದೊಡ್ಡವನಾದ, तो उस बाप की शक्ति को ध्यान में रखकर उसने बाप का इंजिन बनाया. ಅವನು ದೊಡ್ಡವನಾದ್ಮೇಲೆ ಅದ್ರ ತಲೆ ಒಳಗಡೆ ಇತ್ತಲ್ವಾ ಅವನಿಗೆ ಆ ಒಂದು ಬಾಪ್ಕ ಶಕ್ತಿ ಅಂತಂದ್ರೆ ಆ ಸ್ಟೀಮಿನ ಶಕ್ತಿ, ಪವರ್ ಏನಿತ್ತು ಅದ್ರ ಮೇಲೇನೆ ಅವನು ಏನ್ ಮಾಡ್ದ, ಒಂದು ಸಂಶೋಧನೆಯನ್ನ ಮಾಡಿ ಬಾಪ್ಕ ಎಂಜಿನ್ ಬನಾಯ, ಅಂದ್ರೆ ಆ ಸ್ಟೀಮ್ ಎಂಜಿನ್ ಅನ್ನ ಫಸ್ಟ್ ಮಾಡ್ದ. ಬಾಪ್ಕ ಎಂಜಿನ್ ಅನ್ನ ಫಸ್ಟ್ ಮಾಡಿದ್ಯಾರು, ಜೇಮ್ಸ್ ಮಾಡ್ದ. बाप की शक्ति से इंजन बड़ी बड़ी रेलगाड़ी को दूर दूर स्थानों तक पहुंच देता है. ಇದನ್ನ ಏನು ಆ ಸ್ಟೀಮ್ ಎಂಜಿನಿನ ಶಕ್ತಿಯಿಂದ ಏನಾಯ್ತು, ಆ ರೇಲ್ ಗಾಡಿಗಳ ಸ್ಟೀಮ್ ಎಂಜಿನ್ ಇಂದ ಮುಂದಕ್ಕೆ ಚಲಿಸೋದಕ್ಕೆ, ತುಂಬಾ ದೂರ ಹೋಗೋದಕ್ಕೆ, ತಲುಪೋದಕ್ಕೂ ಸಹ ಸಹಾಯ ಆಯಿತು. ಸೋಚೋ, ಥಿಂಕ್ ಮಾಡಿ ಮಕ್ಕಳ. जेम्स की बचपन की उत्सुकता ने कितनी बड़ी उत्सुकता कितनी बड़ी ಕೋಸ್ कर डाली. ಬರೀ ಓದೋದು ಬರೆಯೋದಲ್ಲ, ನೀವೇನ್ ಮಾಡ್ಬೇಕು, ಅದನ್ನ ನಿಮ್ಮ ಮೈಂಡ್ ಅಲ್ಲಿ ತಿಳ್ಕೊಂಡು ಅದನ್ನ ನೀವು ಒಂದು ಇನ್ವೆನ್ಷನ್ ಅನ್ನ ಮಾಡಿದ್ರೆ ಏನನ್ನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಜೇಮ್ಸ್ ಅನ್ನೋ ಹುಡುಗನ ಕತೆ ನಿಮ್ಗೆ ಸ್ಫೂರ್ತಿ ಆಗುತ್ತೆ. सच है, कार्य करने की लगन ही आविष्कार को जन्म देता है. निज यादप्ಪ ಅಂದ್ರೆ कार्य करने की लगन ही आविष्कार को जन्म देते हैं. ಏನಾಗುತ್ತೆ, ನಾವು ಯಾವ್ದಾದ್ರೂ ಒಂದನ್ನ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಅದು ನಾವು ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ. ಸುಮ್ಮನೆ ಕೂತ್ಕೊಂಡಿದ್ರೆ ಏನಾಗಲ್ಲ, ನಮ್ಗೆ ಯಾವುದನ್ನು ಸಹ ಸಾಧಿಸೋದಕ್ಕೆ ಆಗೋಲ್ಲ ಅನ್ನೋದೇ ಜೇಮ್ಸ್ ಈ ಪಾಠದಲ್ಲಿ ಬರುವಂತ ಹುಡುಗನ ಕತೆ ನಿಮ್ಗೆಲ್ಲ ಸ್ಫೂರ್ತಿ ಆಗುತ್ತೆ ಮಕ್ಕಳ. ಓಕೆ, shall I explain this one? ವಿಚಿತ್ರ means ಅನೋಖಾ, ಡಿಫ್ರೆಂಟ್, ಯುನಿಕ್ ಅಂತ. ಫಟ್ಕಾರ ಅಂದ್ರೆ ಢಾಂಟ್ನ, ಸ್ಕೋಲ್ಡೆಡ್, she scolded. Who scolded him? आंटी, इसका चाची ने फटकारा दे दिया. किसको फटकारा दे दिया? जेम्स को. स्कोल्डेड ಅಂತ. कामचोर ಅಂದ್ರೆ काम से जीत चुराना वाला. वर्क डॉडजर ಅಂದ್ರೆ ಮೈಗಳ ಅಂತ ಹೇಳ್ತೀವಲ್ವಾ, ಕೆಲಸದಿಂದ ದೂರ ಉಳ್ಕೊಳ್ಳೋದು ಅವರಿಗೆ. ದೃಷ್ಟಿ ಅಂತಂದ್ರೇನು, ವಿಷನ್. ದೃಷ್ಟಿ ಅಂತಂದ್ರೆ ನಜರ್ ಅಂತ, ವಿಷನ್ ಅನ್ನೋದು ಇದಾಗುತ್ತೆ. ಯಾರು ಇದನ್ನ ಕಂಡುಹಿಡಿದಿದ್ದು ಮಕ್ಕಳ? ದೃಷ್ಟಿ ಯಾವುದು? ಜೇಮ್ಸ್ ವ್ಯಾಟ್. ಜೇಮ್ಸ್ ಅನ್ನೋ ಹುಡುಗ ತನ್ನ ಚಿಕ್ಕಂದಿನಲ್ಲಿ ಒಂದು ಆಲೋಚನೆ ಬಂದು ಏನ್ ಕಂಡುಹಿಡಿದ? ಬಾಪ್ಕಾ ಎಂಜಿನ್, ಸ್ಟೀಮ್ ಎಂಜಿನ್ ಇನ್ವೆಂಟ್ ಮಾಡ್ದ. ಹಂಗಾಗಿ ಅದು ಮುಂದೆ ರೈಲು ಗಾಡಿಗಳನ್ನ ಹೇಳ್ಕೊಂಡು ತುಂಬಾ ದೂರದವರೆಗೆ ನಾವು ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗ
ಹೋಗೋದಕ್ಕೆ ಆ ಶಕ್ತಿಯಿಂದ ಸ್ಟೀಮ್ ಇರೋದ್ರಿಂದ ಯೂಸ್ ಆಯಿತು. ಇದು बाप का इंजन। दादी ने सकीना और मेहर को किसके बारे में बताया बच्चों? दादी ने सकीना और मेहर को जेम्स के बारे में बताया। जेम्स केतली के ढक्कन को हैरानी से क्यों देख रहा था? केतली में पानी उबल रहा है। केतली का ढक्कन खटखट के आवाज के साथ उठ गिरा रहा था। इसको ढक्कन को हैरानी से देख रहा था। जेम्स ने बड़े होकर किस चीज का आविष्कार किया? जेम्स ने बड़े होकर बाप का इंजन का आविष्कार किया। ये सेकंड में सही उत्तर पर सही का चिन्ह लगाइए। जेम्स कहाँ का डरने वाला था? सॉरी, जेम्स कहाँ का रहना वाला था? ओके, अमेरिका, इंग्लैंड, फ्रांस। कहाँ रहते थे जेम्स? इंग्लैंड। यह का ऑप्शन, सेकेंड वन ऑप्शन, इंग्लैंड में रहने वाला था। रेलगाड़ी की आवाज कैसी होती है? धड़ धड़, चुप चुप, पुक पुक। ये क्या है? चुप चुप होते हैं। बाप में क्या होती है? ಶಕ್ತಿ, ತಂಡಕ್, ಅಗ್ನಿ. ಆ ಬಾಪ್ ಅಂದ್ರೆ ಸ್ಟೀಮ್ ಅಲ್ಲಿ ಏನಿರುತ್ತೆ? ಶಕ್ತಿ ಇರುತ್ತಾ, ಅಥವಾ ತಂಡಕ್ ಅಂದ್ರೆ ತಂಪಾಗಿರುತ್ತಾ, ಅಥವಾ ಬೆಂಕಿ, ಅಗ್ನಿ ಅಂದ್ರೆ ಏನೋ ಬೆಂಕಿ ಇರುತ್ತಾ? ಅರ್ಥ ಆಯ್ತಲ್ವ ಮಕ್ಕಳ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕ್ವೆಶ್ಚನ್ ಆನ್ಸರ್ಸ್ ಶಬ್ದಾರ್ಥಿ ಇದನ್ನೆಲ್ಲ ಬರ್ಸ್ತೀನಿ. ಓಕೆ.